ವಿಮಾನಯಾನ ಅಂದರೆ ಜನಸಾಮಾನ್ಯರಿಗೆ ಖುಷಿಯೋ ಖುಷಿ. ಆದರೆ ಕಳೆದ 3-4 ದಿನಗಳಿಂದ ವಿಮಾನ ಅಂದರೆ ಜನ ಕನಸಲು ಬೆಚ್ಚಿ ಬೀಳ್ತಿದ್ದಾರೆ. ಇದಕ್ಕೆ ಕಾರಣ ಇಂಡಿಗೋ ವಿಮಾನಯಾನ ಸಂಸ್ಥೆಯಿಂದಾಗಿರುವ ಅಧ್ವಾನ. ಮದುವೆ, ಪ್ರವಾಸ, ವ್ಯಾಪಾರ, ವ್ಯವಹಾರ ಹೀಗೆ ವಿಮಾನವನ್ನು ನಂಬಿ ಹೊರಟಿದ್ದವರು ಇದ್ದಲ್ಲೇ ಇರಬೇಕಾಗಿದೆ. ದೇಶದಾದ್ಯಂತ ಸಾವಿರಾರು ವಿಮಾನಗಳು ಟೇಕ್ ಆಫ್ ಆಗದೆ ಅಲ್ಲೋಲ ಕಲ್ಲೋಲವೇ ಆಗಿದೆ. ಬಸ್ ಬರೋದು ಲೇಟ್ ಆಯಿತು ಅಂತ ಜನ ಕಾಯೋದನ್ನ ನೋಡಿದ್ದೇವೆ. ರೂಟ್ಗೆ ಬರಬೇಕಿದ್ದ ಬಸ್ಗಳು ಗಿದ್ದಕ್ಕಿದ್ದಂತೆ ಕೈಕೊಟ್ವು ಅನ್ನೋದನ್ನ ಕೇಳಿದ್ದೀವಿ. ಆದರೆ ವಿಮಾನವು ಕೈಕೊಡೋದಕ್ಕೆ ಶುರುವಾಗಿದೆ ನೋಡಿ. ಒಂದಲ್ಲ ಎರಡಲ್ಲ 4 ದಿನದಿಂದ ಇಂಡಿಗೋ ವಿಮಾನಗಳು ಕೈಕೊಡ್ತಿವೆ. 550ಕ್ಕೂ ಹೆಚ್ಚು ವಿಮಾನಗಳ ಹಾರಾಟದಲ್ಲಿ ವ್ಯತ್ಯಯವಾಗಿದ್ದು ಪ್ರಯಾಣಿಕರು ನರಕ ಅನುಭವಿಸುತ್ತಿದ್ದಾರೆ. ಆರತಕ್ಷತೆಗೆ ಹೊರಟಿದ್ದವರಿಗೆ ಊರು ಸೇರೋದಕ್ಕಾಗ್ಲಿಲ್ಲ. ತಂದೆಯ ಚಿತಾಭಸ್ಮ ವಿಸರ್ಜನೆಗೆ ಹೊರಟವರಿಗೆ ವಿಮಾನ ಹತ್ತೋದಕ್ಕಾಗ್ಲಿಲ್ಲ. ಕೊನೆಗೆ ಅಯ್ಯಪ್ಪ ಭಕ್ತರಿಗೂ ಭಗವಂತನ ದರ್ಶನ ಮಾಡೋದಕ್ಕೆ ಆಗಿಲ್ಲ. ಕೈಕೊಟ್ಟ ವಿಮಾನಗಳಿಂದಾಗಿ ಬೆಂಗಳೂರಿನ ವಿಮಾನ ನಿಲ್ದಾಣದಲ್ಲಿ ಪ್ರಯಾಣಿಕರು ಭಜನೆ ಮಾಡ್ತಿದ್ದಾರೆ. ಏರ್ಪೋರ್ಟ್ನಲ್ಲಿ ಕಾದು ಕಾದು ಸುಸ್ತಾಗಿರೋ ಜನರ ಆಕ್ರೋಶದ ಕಟ್ಟೆಯೇ ಒಡೆದು ಹೋಗಿದೆ. ಒಂದಲ್ಲ ಎರಡಲ್ಲ 4 ದಿನದಿಂದ ಹಾರ್ತಿಲ್ಲ ಇಂಡಿಗೋ. ಕೈಕೊಟ್ಟ ವಿಮಾನ ಆನ್ಲೈನ್ನಲ್ಲೇ ನಡೆಯಿತು ಆರತಕ್ಷತೆ. ಆನ್ಲೈನ್ ಯುಗ ಅನ್ನೋದು ಇದಕ್ಕೆ ನೋಡಿ. ಕುಂಭಮೇಳದಲ್ಲಿ ಆನ್ಲೈನ್ ಮೂಲಕವೇ ಪುಣ್ಯ ಸ್ನಾನ ಮಾಡಿದ್ದಾಯ್ತು. ಕೊರೋನಾ ಕಾಲದಲ್ಲಿ ಆನ್ಲೈನ್ ಮದುವೆ ಆಗಿದ್ದೂ ಆಯ್ತು. ಈಗ ಆನ್ಲೈನ್ನಲ್ಲೇ ಆರತಕ್ಷತೆ ನಡೆದು ಹೋಗಿದೆ. ಹುಬ್ಬಳ್ಳಿಯ ಮೇಧಾ ಕ್ಷೀರಸಾಗರ್ ಹಾಗೂ ಭುವನೇಶ್ವರದ ಸಂಗಮ್ ದಾಸ್ ಅನ್ನೋರು ನವೆಂಬರ್ 23ರಂದು ಭುವನೇಶ್ವರದಲ್ಲಿ ಮದುವೆಯಾಗಿದ್ರು. ಹೀಗಾಗಿ ಡಿಸೆಂಬರ್ 3ನೇ ತಾರೀಕು ಹುಬ್ಬಳ್ಳಿಯಲ್ಲಿ ಆರತಕ್ಷತೆ ಗಿಟ್ಕೊಂಡಿದ್ರು. ಹೀಗಾಗಿ 2ನೇ ತಾರೀಕು ವಿಮಾನ ಹತ್ತೋದಕ್ಕೆ ಹೋಗಿದ್ದಾರೆ. ಆದ್ರೆ ಇಂಡಿಗೋ ವಿಮಾನಗಳೇ ಹಾರಾಡ್ತಿಲ್ಲ. ಎಷ್ಟೇ ಕಾದ್ರೂ ನೋ ರೆಸ್ಪಾನ್ಸ್. ವಿಮಾನ ಹೋಗುತ್ತಾ ಇಲ್ವೋ ಅದು ಗೊತ್ತಾಗ್ತಿಲ್ಲ. ಇಡೀ ದಿನ ಕಾದ್ರೂ ಹುಬ್ಬಳ್ಳಿಯಿಂದ ಬರೋದಕ್ಕೆ ಆಗ್ಲೇ ಇಲ್ಲ. ಆದರೆ ಬುಧವಾರ ಆರತಕ್ಷತೆ ಇದೆ ಅಂತ 100 ಸಂಬಂಧಿಕರು ಬಂದಿದ್ರು. ಕಾರ್ಯಕ್ರಮವನ್ನ ಮುಂದೂಡೋದಕ್ಕೂ ಆಗಲ್ಲ. ಹಾಗಂತ ವಧುವರಾಗಿಲ್ಲದೆ ಆರತಕ್ಷತೆ ಮಾಡೋದಕ್ಕೂ ಆಗಲ್ಲ. ಇನ್ನೇನು ಮಾಡೋದು ಅನ್ನೋ ಹೊತ್ತಲ್ಲಿ ಆನ್ಲೈನ್ ಆರತಕ್ಷತೆಯ ಮೊರೆ ಹೋಗಿದ್ದಾರೆ. ವಧುವರರಿಗೆ ರೆಡಿಯಾಗಿದ್ದ ಕುರ್ಚಿಯಲ್ಲಿ ಕೂತ ವಧುವಿನ ತಂದೆ ತಾಯಿಯೇ ಎಲ್ಲ ಶಾಸ್ತ್ರ ನೆರವೇರಿಸಿದ್ದಾರೆ. ಮಗಳು ಹಾಗೂ ಅಳಿಯನ ಜಾಗದಲ್ಲಿ ಅತ್ತೆ ಮಾವನೇ ಕಾರ್ಯ ಮಾಡಿದ್ದಾರೆ. ಬಟ್ ಅವ್ರು ಬರೋದು 2ನೇ ತಾರೀಕು ಬರೋರಿದ್ರು, ಅದು ಬರಲಿಲ್ಲ. ಬಂದಿದ್ದ ಆ ಕಾರಣದಿಂದ ರಿಸೆಪ್ಷನ್ ಒಳಗೆ ಆನ್ಲೈನ್ನಾಗ ಮಾಡ್ಬೇಕಾಯ್ತು. ಎಲ್ಲರೂ ಬಂದು ಊಟ ಮಾಡಿ ಹೋದ್ರೆ ಎಲ್ಲರೂ ಆಯಿತು. ಎಲ್ಲರೂ ವಿಶ್ ಮಾಡಿದ್ರು, ಎಲ್ಲ ಮಾಡಿದ್ರು. ಆನ್ಲೈನ್ ಮ್ಯಾಗ ವಿಶ್ ಮಾಡಿದ್ರು. ಆಕಿಗೆ ಸಡನ್ನಾಗಿ ವಿಮಾನ ಕ್ಯಾನ್ಸಲ್ ಆಗಿದ್ದಕ್ಕೆ ಈ ಪರಿಸ್ಥಿತಿ ನಾವು ಮಾಡಬೇಕಾಯ್ತು ಅಷ್ಟೇ. ಎಲ್ಲರೂ ಕೂಡಿ ವಿಚಾರ ಮಾಡಿ ಇದು ಪ್ರೋಗ್ರಾಮ್ ನಡೆಯಲೇಬೇಕು. ಎಲ್ಲರೂ ಬಂದಿದ್ದಾರೆ, ಎಲ್ಲ ರೆಡಿ ಆಗಿದೆ. ಸ್ಕ್ರೀನ್ ವ್ಯವಸ್ಥೆ ಮಾಡಿ, ಆನ್ಲೈನ್ ಸ್ಕ್ರೀನ್ ವ್ಯವಸ್ಥೆ ಮಾಡಿ ಅಲ್ಲಿಂದ ಅವ್ರಿಗೆ ನಮ್ಮ ಮಂದಿ ಎಲ್ಲ ಶುಭಾಶಯ ಹೇಳಿದರು. ಅಸ್ಥಿ ವಿಸರ್ಜನೆಗೆ ಹೊರಟವರಿಗೆ ಇಂಡಿಗೋ ಶಾಕ್. ಇಂಡಿಗೋ ವಿಮಾನದ ಹಾರಾಟ ವ್ಯತ್ಯಯದಲ್ಲಿ ಆಗಿರೋ ಅವಾಂತರಗಳು ಒಂದೆರಡಲ್ಲ ಬಿಡಿ. ಬೆಂಗಳೂರಿನ ಕುಟುಂಬವೊಂದು ತಂದೆಯ ಅಸ್ಥಿಯನ್ನ ವಿಸರ್ಜನೆ ಮಾಡೋದಕ್ಕೆ ಅಂತ ಹರಿದ್ವಾರಕ್ಕೆ ಹೊರಟಿತ್ತು. ಬೆಳಗ್ಗೆ 11:45ಕ್ಕೆ ಟಿಕೆಟ್ ಸಹ ಬುಕ್ ಆಗಿತ್ತು. ಆದ್ರೆ ವಿಮಾನವೇ ಹಾರಿಲ್ಲ. ಹೀಗಾಗಿ ತಂದೆ ಅಸ್ಥಿ ಹಿಡ್ಕೊಂಡು ಕಣ್ಣೀರಿಟ್ಟಿದ್ದಾರೆ. ನೆಕ್ಸ್ಟ್ ಟ್ಯೂಸ್ಡೇಗೆ ಫ್ಲೈಟ್ ಬುಕ್ ಮಾಡ್ತೀನಿ ಹೇಳ್ತಾ ಇದ್ದಾರೆ. ಆದರೆ ನಾನು ಪೂಜಾ ಎಲ್ಲ ಅಲ್ಲಿ ಸೆಟ್ ಮಾಡಿ ಇಕ್ಕಿದ್ದೀನಿ, ಇವತ್ತು ಮಾಡೋಣ ಅಂತ. ಹರಿದ್ವಾರ್ನಲ್ಲಿ ಪೂಜಾರಿ ನಮ್ಮವರು ಬೇರೆ ರಾಜಸ್ಥಾನದಿಂದ ಒಂದು ಟ್ರೈನ್ ಬುಕ್ ಮಾಡ್ಕೊಂಡು ಹರಿದ್ವಾರ್ಗೂ ಕೂಡ ಬಂದುಬಿಟ್ಟಿದ್ದಾರೆ. ಅವರು ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ನಾವು ಇಲ್ಲಿಂದ ಅಲ್ಲಿ ಹೋಗೋಕ್ಕಾಗ್ತಾ ಇಲ್ಲ. ತುಂಬ ಕಷ್ಟ ಆಗ್ತಾ ಇದೆ ಸರ್. ಅಯ್ಯಪ್ಪ ಮಾಲಾಧಾರಿಗಳಿಗೂ ಫ್ಲೈಟ್ ಪೀಕಲಾಟ. ಅಯ್ಯಪ್ಪನ ದರ್ಶನಕ್ಕೆ ಹೊರಟಿದ್ದ ಭಕ್ತರಿಗೂ ಇಂಡಿಗೋ ವಿಮಾನದ ಅವಾಂತರ ದೊಡ್ಡ ತಲೆನೋವಾಗಿದೆ. ಆಂಧ್ರದ ಅಯ್ಯಪ್ಪ ಭಕ್ತರು ಇರುಮುಡಿ ಕಟ್ಟಿಕೊಂಡು ಕೇರಳಕ್ಕೆ ಹೊರಟಿದ್ರು. ಹೈದರಾಬಾದ್ನಿಂದ ಹಾರಿದ್ದ ವಿಮಾನ ಬೆಂಗಳೂರಿನಿಂದ ಕೇರಳಕ್ಕೆ ಕನೆಕ್ಟಿವಿಟಿ ಆಗಿತ್ತು. ಆದರೆ ಬೆಂಗಳೂರಿಗೆ ಬಂದು ಇಳಿಯುತ್ತಿದ್ದಂತೆ ಕೇರಳದ ಫ್ಲೈಟ್ ಕ್ಯಾನ್ಸಲ್ ಆಗಿದೆ. ಹೀಗಾಗಿ ಅಯ್ಯಪ್ಪನ ದರ್ಶನಕ್ಕೆ ಹೋಗೋದು ಹೇಗೆ ಅಂತ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. 2-3 ದಿನದಿಂದ ಕಾದ್ರೂ ವಿಮಾನಗಳು ಬರ್ತಿಲ್ಲ. ಹೀಗಾಗಿ ಕಾದು ಕಾದು ಸುಸ್ತಾದ ಪ್ರಯಾಣಿಕರು ವಿಮಾನ ನಿಲ್ದಾಣದಲ್ಲಿಯೇ ಭಜನೆ ಮಾಡಿದ್ದಾರೆ.
ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಹರೇ ರಾಮ ಹರೇ ಕೃಷ್ಣ ಅಂತ ಭಜನೆ ಮಾಡಿ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ. ಇಂಡಿಗೋ ವಿಮಾನಗಳು ಇದ್ದಕ್ಕಿದ್ದಂತೆ ಕ್ಯಾನ್ಸಲ್ ಆಗಿರೋದ್ರಿಂದ ಏರ್ಪೋರ್ಟ್ಗೆ ಪ್ರಯಾಣಿಕರೇ ಬರ್ತಿಲ್ಲ. ಅರೈವಲ್ ಬಳಿ ಜನರಿಲ್ಲದೆ ಖಾಲಿ ಖಾಲಿ ಹೊಡೆಯುತ್ತಿದ್ದು ಡಿಪಾರ್ಚರ್ ಬಳಿ ಮಾತ್ರ ತುಂಬಿ ತುಳುಕ್ತಿದ್ದಾರೆ. ಇನ್ನು ಕೆಂಪೇಗೌಡ ಏರ್ಪೋರ್ಟ್ನಿಂದ ಹೊರಡೋ ಬಸ್ಸುಗಳು ಕೂಡ ಪ್ರಯಾಣಿಕರಿಲ್ಲದೆ ಬಿಕೋ ಅಂತಿವೆ. ಇಂಡಿಗೋ ವಿಮಾನ ಹಾರಾಟ ಇಲ್ಲದೆ ಇರೋದ್ರಿಂದ ಏನೋ ಪ್ರಯಾಣಿಕರ ಸಂಖ್ಯೆ ಕೂಡ ಈಗ ಕಡಿಮೆ ಆಗ್ತಿರುವಂತದ್ದು. ಡಿಪಾರ್ಚರ್ ನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಕಾದು ಕುಳಿತಿದ್ರೆ ಅರೈವಲ್ ನ ಬಳಿ ಜನರೇ ಇಲ್ಲದೆ ಖಾಲಿ ಖಾಲಿ ಹೊಡಿತಾ ಇರೋದು. ಈಗ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಟರ್ಮಿನಲ್ 1ರ ಅರೈವಲ್ಸ್ ನ ಬಳಿ ನಾವಿದೀವಿ. ಇಲ್ಲಿ ಏನೋ ಸದಾ ಜನಜಂಗುಳಿಯಿಂದ ಕೂಡಿರ್ತಿತ್ತು, ಏನೋ ಪ್ರಯಾಣಿಕರ ಸಂಖ್ಯೆ ಸಾಕಷ್ಟು ಸಂಖ್ಯೆಯಲ್ಲಿ ಇರ್ತಿತ್ತು. ಆದ್ರೆ ಈಗ ಇಂಡಿಗೋ ವಿಮಾನ ಹಾರಾಟದಲ್ಲಿ ವ್ಯತ್ಯಯ ಆಗಿರುವಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಖಾಲಿ ಖಾಲಿ ಹೊಡಿತಾ ಇರುವಂತದ್ದು. ಎಲ್ಲೆಲ್ಲಿ ಎಷ್ಟೆಷ್ಟು ವಿಮಾನಗಳು ಕ್ಯಾನ್ಸಲ್ ಆಗಿವೆ ಅನ್ನೋದನ್ನ ನೋಡೋದಾದ್ರೆ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ 102, ಮುಂಬೈ ವಿಮಾನ ನಿಲ್ದಾಣದಿಂದ 118, ಹೈದರಾಬಾದ್ ವಿಮಾನ ನಿಲ್ದಾಣದಿಂದ 75, ದೆಹಲಿ ವಿಮಾನ ನಿಲ್ದಾಣದಿಂದ 30, ಚೆನ್ನೈ ವಿಮಾನ ನಿಲ್ದಾಣದಿಂದ 26, ಗೋವಾ ವಿಮಾನ ನಿಲ್ದಾಣದಿಂದ 11 ವಿಮಾನಗಳು ಕ್ಯಾನ್ಸಲ್ ಆಗಿವೆ. ಕೇಂದ್ರದ ವಿರುದ್ಧ ವಿಪಕ್ಷಗಳು ಕೆಂಡಾಮಂಡಲ. ತನಿಖೆಗೆ ಆದೇಶಿಸಿದ ವಿಮಾನಯಾನ ಸಚಿವಾಲಯ. ವಿಮಾನಯಾನ ಅಧ್ವಾನದ ಬಗ್ಗೆ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಇಂಡಿಗೋ ವಿಮಾನಯಾನ ಸಂಸ್ಥೆಯ ಗೊಂದಲಕ್ಕೆ ಸರಕಾರದ ಏಕಸ್ವಾಮ್ಯ ನೀತಿಯೇ ಕಾರಣ ಅಂತ ಕಿಡಿಕಾರಿದ್ದಾರೆ. ದೇಶದಲ್ಲಿ ಯಾವುದೇ ಕ್ಷೇತ್ರದಲ್ಲಿ ಏಕಸ್ವಾಮ್ಯ ಇರಬಾರದು, ಬದಲಿಗೆ ನ್ಯಾಯಯುತ ಸ್ಪರ್ಧೆ ಇರಬೇಕು ಅಂತ ಹೇಳಿದ್ದಾರೆ. ದೇಶದಾದ್ಯಂತ ಆಕ್ರೋಶ ಆಕ್ಷೇಪ ತೀವ್ರವಾಗ್ತಿದ್ದಂತೆ ಇಂಡಿಗೋ ಪ್ರಯಾಣಿಕರ ಕ್ಷಮೆ ಯಾಚಿಸಿದೆ. ಡಿಸೆಂಬರ್ 5ರಿಂದ ಡಿಸೆಂಬರ್ 15ರ ನಡುವಿನ ಬುಕಿಂಗ್ಗಳ ರದ್ದತಿ ಜೊತೆಗೆ ಮನವಿ ಮೇರೆಗೆ ರೀಶೆಡ್ಯೂಲ್ ಮಾಡೋದಾಗಿ ತಿಳಿಸಿದೆ. ಮತ್ತೊಂದೆಡೆ ಬೇರೆ ವಿಮಾನಗಳ ಟಿಕೆಟ್ ದರ ಒಮ್ಮೆಲೆ ಏರಿಕೆಯಾಗಿದೆ. ಹೀಗಾಗಿ ಇಂಡಿಗೋ ಕಂಪನಿ ಅಧಿಕಾರಿಗಳ ಜೊತೆ ಪ್ರಯಾಣಿಕರು ಫೈಟಿಗಿಳಿದಿದ್ದಾರೆ. ನೂತನ ನಿಯಮದಿಂದ ವಿಮಾನಯಾನ ಸಂಸ್ಥೆಗಳಿಗೆ ಸಂಕಷ್ಟ ಶುರುವಾಗ್ತಿದ್ದಂತೆ ಡಿಜಿಸಿಎ ಎಚ್ಚೆತ್ತಿದೆ. ಪೈಲಟ್ಗಳ 48 ಗಂಟೆಗಳ ಕಡ್ಡಾಯ ವಿಶ್ರಾಂತಿ ನಿಯಮ ಸಡಿಲಿಕೆ ಮಾಡಿದೆ. ಜೊತೆಗೆ ಸದ್ಯದ ಅವಾಂತರಗಳ ಬಗ್ಗೆ ತನಿಖೆಗೆ ಆದೇಶಿಸಲಾಗಿದೆ. ಪ್ರತಿಷ್ಠಿತ ಐಷಾರಾಮಿ ಹಾಗೂ ಸಮಯಕ್ಕೆ ಸರಿಯಾಗಿ ಗುರಿ ತಲುಪುವುದಕ್ಕೆ ಹೆಸರಾಗಿದ್ದ ವಿಮಾನಯಾನ ಈಗ ಅಧ್ವಾನದ ಗೂಡಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.